ಸರ್, ಈಗ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಕಸರತ್ತು ಡೆಲ್ಲಿ ನಡೀತಾ ಇದೆ. ನೀವು ಈಗ ಸಿದ್ದರಾಮಯ್ಯ ಅವರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದೀರಿ, ಬಹಳ ನಿರೀಕ್ಷೆಯಲ್ಲಿದ್ದೀರಿ. ಉತ್ತರ ಕರ್ನಾಟಕದಿಂದ ಮೈನಾರಿಟಿ ಕೊಡಬೇಕು ಅಂತ ಏನು ಮಾತುಕತೆ ನಡೆದಿದೆ? ನಿಮ್ಗೆ ಏನಾದ್ರು ಭರವಸೆ ಸಿಕ್ಕಿದೆಯಾ? ಈಗ ನಾಳೆ CLP ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. AIC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರು ಮತ್ತು ಸುಜಯ್ ಅವರು ನಾಳೆ ಬರ್ತಾರೆ. ನಾಳೆ ಬಂದ ಮೇಲೆ ಅಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ. ನಂತರ ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಬಗ್ಗೆ ಚರ್ಚೆ ಆಗೋದಂತ ಮಾಹಿತಿ ಇದೆ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೂಡ ಚರ್ಚೆ ಮಾಡಿದ್ರು. ಬಹುಶಃ ಹೈಕಮಾಂಡ್ ಕೂಡ ಚರ್ಚೆ ಮಾಡಿದಂತಹ ಮಾಹಿತಿ ಇದೆ. ಅದು ಅಂತಿಮವಾಗಿ ತೀರ್ಮಾನ ಹೈಕಮಾಂಡು ನಾಳೆ CLP ಮೀಟಿಂಗ್ ಆದಮೇಲೆ ಮುಂದಿನ ಏನು ತೀರ್ಮಾನಗಳು ಮಾಡಬೇಕಂತ ಅವರು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಿಮಗೆ ಇದ್ದಿದ್ದು ಭರವಸೆ ಇದೆಯಾ ನಾ ಕ್ಯಾಬಿನೆಟಲ್ಲಿ ಇರ್ತೀನಿ ಅನ್ನೋದು? ನಾನು ಆಶಾವಾದಿ. 2023ರಲ್ಲೇ ನನಗೆ ಅವಕಾಶ ಸಿಗಬೇಕಾಯಿತು, ಸಿಗಲಿಲ್ಲ. ಈ ಸಲ ಆಗ್ಬೋದು ಅಂತ ವಿಶ್ವಾಸ ಇದೆ. ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್. ಭರವಸೆ ಏನಾದರೂ ಸಿಕ್ಕಿದೆಯಾ ನಿಮ್ಗೆ ಇಲ್ಲಿಂದ? ಅದ್ರ ಬಗ್ಗೆ ಯಾವುದೇ ಚರ್ಚೆಯನ್ನು ಆಗಿಲ್ಲ. ಈಗ ಸದ್ಯಕ್ಕೆ ಇವತ್ತು ನಾಳೆ CLP ಮೀಟಿಂಗ್ ಫಿಕ್ಸ್ ಆಗಿದೆ. CLP ಮೀಟಿಂಗ್ ಆದಮೇಲೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ. ಮತ್ತು ಅಂತಿಮವಾಗಿ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡಿ ಕ್ಯಾಬಿನೆಟಲ್ಲಿ ಯಾರು ಇರಬೇಕಂತ ತೀರ್ಮಾನ ಮಾಡ್ತಾರೆ. ಆದಷ್ಟು ಬೇಗ ಕ್ಯಾಬಿನೆಟ್ ಆಗತ್ತೆ ಅಂತ ವಿಶ್ವಾಸ. ಸರ್, ಈಗ ಉಳಿದಿರುವಂಥ 2 ವರ್ಷಕ್ಕೆ ಒಂದೇ ಹಂತದಲ್ಲಿ ಸಚಿವ ಸಂಪುಟ ರಚನೆ ಆಗುತ್ತೆ ಅಥವಾ 2 ಹಂತದಲ್ಲಿ ಆಗುತ್ತೆ ಅಂತ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾಕಂದರೆ ನಮ್ಮ ಹತ್ರ ಯಾವುದೇ ಮಾಹಿತಿ ಇಲ್ಲ. CLP ಮೀಟಿಂಗ್ ಆದಮೇಲೆ ಆ ತೀರ್ಮಾನಗಳು ಮಾಡಬಹುದು ಅಂತ. ಸರ್, ಈಗ ಮೈನಾರಿಟಿಗೆ DCM ಕೊಡೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ. DCM ಇದೆ, ಅದರಲ್ಲಿ ಮೈನಾರಿಟಿಗೂ ಒಂದು ಅನ್ನೋದನ್ನು ಹೇಳಲಾಗ್ತಿದೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಾಳೆ CLP ಮೀಟಿಂಗ್ ಆದಮೇಲೆ ಅಲ್ಲ ತೀರ್ಮಾನಗಳಾಗುತ್ತೆ. ಯಾಕಂತೇಳಿದ್ರೆ ಈ ವಿಚಾರಗಳೆಲ್ಲ ಪಕ್ಷದ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಸರಿ, ಅದು ನಾವು ಹೇಳೋದು ಸರಿ ಕಾಣೋದಿಲ್ಲ. ಸರಿ, ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಮಾಡಿದ್ವಿ. ಅದ್ರ ಬಗ್ಗೆ ಚರ್ಚೆ ಆಗಿದೆ. ದಿನಗಳಲ್ಲಿ ಏನೆಲ್ಲ ಹೇಳಬೇಕು ಮುಂದೆ ಹೇಳ್ತೀವಿ. ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.